ಮತ್ತೆ ಬಾಳುವಂತೆಯೇ ಇಲ್ಲ 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 ಇದು ನನ್ನಿಂದ ಆಗದು ಎಂದಾಗ ದೇವತೆಗಳಲ್ಲಿ ಹೇಳ್ತಿದ್ದಾರೆ, ಅಯ್ಯ ಸಮುದ್ರ ರಾಜ, ಹಾಗೆಂದರೆ ಹೇಗಯ್ಯ, ಮನವನ್ನ ಮಾಡು, ಏನಾದರೂ ಆಗಲಿ ಆ ಪ್ರಸಾದ ನಮಗೆ ಬೇಕು ಎಂಬುದಾಗಿ ಹಠವನ್ನು ಹಿಡಿದಿದ್ದಾರಂತೆ. ಇವರ ಮಾತಿಗೆ ಒಪ್ಪಿಗೆಯನ್ನಿಟ್ಟಂತ ಆ ಸಮುದ್ರ ರಾಜ ನೇರವಾಗಿ ಭಗವಂತನ ಧ್ಯಾನವನ್ನ ಮಾಡುತ್ತಿದ್ದಂತಹ ಲಂಕಾಪುರದ ಸಮುದ್ರ ತೀರದ ಮಧ್ಯಭಾಗದಲ್ಲಿ ನಿಂತು ನೋಡುತ್ತಿದ್ದಾನೆ. ಇಲ್ಲಿ ತನ್ನಂತರಂಗದಲ್ಲಿ ಮನವ ಮಂದಿರ ಮಾಡಿ ಅದರೊಳಗೆ ಕ್ರಿಯಾ ಎಂಬ ಪುಷ್ಪವನ್ನು ಇರಿಸಿ ಭಕ್ತಿ ಎಂಬ ಪ್ರಣತಿಯಿಂದ ಆರತಿಯನ್ನ ಬೆಳಗುತ್ತಾ ಆ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಆ ಕಡಲ ತೀರದಲ್ಲಿ ಕುಳಿತಿದ್ದಾಳಂತೆ ಆ ಕೈಕಸಾದೇವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಈಕೆಯನ್ನ ನೋಡಿದಂತಹ ಸಮುದ್ರ ರಾಜ ಒಮ್ಮೆ ತನ್ನ ಕೈಗಳನ್ನು ಭರ್ರನೆ ಬೀಸಿದ್ದಾನಂತೆ. ಸಮುದ್ರದಲ್ಲಿ ಭಾರೀ ಗಾತ್ರದ ಅಲೆಗಳು ಎದ್ದಿದೆಯಂತೆ. ಬರ 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 ಬರನೆ ಬಂದಂತಹ ಅಲೆಯು ಕಡಲ ತೀರಕ್ಕೆ ಅಪ್ಪಳಿಸಲು ಬರುತ್ತಿದೆಯಂತೆ. ಇದನ್ನು ನೋಡಿದಂತಹ ಸಖಿಯರು ಹೇಳ್ತಾ ಇದ್ದಾರೆ, ಅಮ್ಮ ಕೈಕಸಾರಾಣಿ, ಕೈಕಸಾರಾಣಿ ಎಚ್ಚರರಾಗಿ, ತಾಯಿ ಎಚ್ಚರರಾಗಿ, ಸಮುದ್ರದಲ್ಲಿ ಹುಬ್ಬೇರಿಳಿತವಾಗಿ ದೊಡ್ಡ ದೊಡ್ಡ ಅಲೆಗಳು ಬರುತ್ತಿದೆ, ತಾಯಿ ಎಚ್ಚರರಾಗಿ ಎಚ್ಚರರಾಗಿ ಎಂದರು. ಆವ ಅಡಚಣೆಗೆ ಅವಕಾಶವಿಲ್ಲದೆ ತದೇಕ ಚಿತ್ತಳಾಗಿ ಆ ಪರಮಾತ್ಮನ ಧ್ಯಾನದಲ್ಲಿ ತೊಡಗಿದ್ದಾಳಂತೆ ಕೈಕಸಾದೇವಿ. ಭರ ಭರ ಭರನೆ ಬಂದಂತಹ ಅಲೆಯೊಂದು ಬಂದು ಈಗ ಇಟ್ಟಿದ್ದಂತಹ ಪೂಜೆ ಪ್ರಸಾದಾದಿಗಳೆಲ್ಲವನ್ನ ಕೊಚ್ಚಿಕೊಂಡು ಹೋಗಿದೆ ಎಂದು. ಬಹಳ ಕಾಲವಾದ ಮೇಲೆ ಕೈಕಸೆಯು ನಿಧಾನವಾಗಿ ಕಣ್ಣನ್ನು ತೆರೆದು ನೋಡುತ್ತಿದ್ದಾಳೆ. ಕಣ್ಣು ತೆರೆದು ನೋಡಿದರೆ ಲಿಂಗವಿಲ್ಲ, ಪ್ರಸಾದವಿಲ್ಲ. ಸಖಿಯನ್ನ ಕರೆದು ಕೇಳ್ತಿದ್ದಾಳೆ, ಸಖಿ ಏನಾಯಿತು ಸಖಿ, ಏನಾಯಿತು? ನಾನು ಹಿಟ್ಟಿದ್ದಂತ ಲಿಂಗವಿಲ್ಲ, ಪ್ರಸಾದವಿಲ್ಲ, ಏನಾಯಿತು ಸಖಿ ಎಂದಾಗ ಸಖಿ ಹೇಳ್ತಿದ್ದಾಳೆ, ಅಮ್ಮ ಕೈಕಸಾರಾಣಿ, ಸಮುದ್ರದಲ್ಲಿ ಹುಬ್ಬೇರಿಳಿತವಾಗಿ ದೊಡ್ಡ ದೊಡ್ಡ ಅಲೆಗಳು ಬರುತ್ತಿದ್ದವು ತಾಯಿ. ನಿಮ್ಮನ್ನು ನಾವು ಎಷ್ಟು ಎಚ್ಚರ ಮಾಡಲು ಪ್ರಯತ್ನಿಸಿದರೂ ನೀವು ಎಚ್ಚರವಾಗಲಿಲ್ಲ ತಾಯಿ, ನೀವು ಎಚ್ಚರವಾಗಲಿಲ್ಲ. ಆಗ ಕೈಕಸಿ ಹೇಳ್ತಾ ಇದ್ದಾಳಂತೆ, ಪರಮಾತ್ಮ ನಿನ್ನ ಆಣತಿ ಇಲ್ಲದೆ ಜಗತ್ತಿನಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ ಎಂದ ಮೇಲೆ ಹೀಗಾಗಬೇಕಾದರೆ ಇದು ನಿನ್ನ ಇಚ್ಛೆಯೇ ಎಂದು ಭಾವಿಸುತ್ತೇನೆ. ನಿನಗೆ ಬೇಡವಾದ ಬದುಕು ನನಗೆ ಬೇಡ, ನಿನಗೆ ಬೇಡವಾದ ಮೇಲೆ ನಾನು ಈ ಕ್ಷಿತಿಯೊಳಗೆ ಬಾಳುವುದೇ ಬೇಡ ಎಂಬುದಾಗಿ ಅನ್ನ ಆಹಾರಗಳನ್ನು ತೊರೆದು ಅರಮನೆಗೆ ಹಿಂದಿರುಗಿ ಒಂದು ಧರಣೆಯ ತೀರ್ಥವನ್ನು ಸೇವಿಸದೆ ಉಪವಾಸ ವ್ರತವನ್ನು ಆಚರಿಸುತ್ತಾ ದೇವರ ಕೋಣೆಯಲ್ಲಿ ಕುಳಿತಿದ್ದಾಳಂತೆ ಈ ಕೈಕಸಾರಾಣಿ. ಈ ರೀತಿಯಾಗಿ ದೇವರ ಕೋಣೆಯಲ್ಲಿ ಉಪವಾಸ ವ್ರತವನ್ನು ಆಚರಿಸುತ್ತಿರಬೇಕಾದರೆ ವಿಜಯ ಯಾತ್ರೆಗೆ ಹೋಗಿದ್ದಂತ ಆ ರಾವಣೇಶ್ವರ ದಿಗ್ವಿಜಯಶಾಲಿಯಾಗಿ ಹಿಂದಿರುಗಿ ಬರುತ್ತಿದ್ದಾನೆ. ಕೋಟೆಯ ಬಾಗಿಲಲ್ಲಿ ಡಮರುಗಳು ಢಮ 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 ಸದ್ದು ಮಾಡುತ್ತಿವೆ. ಕೊಂಬು ಕಾಡಿನಾದಗಳು ನೋಡುತ್ತಿದೆ. ಪರಾಕ್ರಮ ಕೂಗುವ ಜನರು ಕೂಗುತ್ತಿದ್ದಾರೆ, ರಾಜಾದಿರಾಜ, ಸುರನರ ಅತೀತ, ಹೇದಿತ್ಯ ಭಾನ ಪ್ರಕಾಶಕ, ಚತುರಾನನ, ದಶಾನನ, ವಶೀಕೃತ ಚತುರಾನನ, ರಾವಣ ಸಾರ್ವಭೌಮ, ಭೌಮರ ಭೌಮರ ಭೌಮರ. ಮೊದಲೋಡೋಡಿ ಬಂದಂತಹ ರಾವಣೇಶ್ವರ ತನ್ನ ತಾಯಿಯ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡಿ ಹೇಳ್ತಿದ್ದಾನೆ, ಅಮ್ಮ ವಂದನೆ, ಅಮ್ಮ ವಂದನೆ ಎಂದು ತಾಯಿಯ ಪಾದಗಳನ್ನು ತನ್ನ ಎರಡು ಕೈಗಳಿಂದ ಹಿಡಿದಿದ್ದಾನೆ. ತಾಯಿಯ ಪಾದಗಳನ್ನು ಹಿಡಿದ ಕೂಡಲೇ ದುಃಖದಿಂದ ತಾಯಿ ಕಣ್ಣಲ್ಲಿ ತುಂಬಿದ್ದಂತಹ ಕಣ್ಣೀರುಗಳು ಬಿಗಿಯಾಗಿ ಕಣ್ಣನ್ನು ಮುಚ್ಚಿದ್ದಾಳೆ ದುಃಖದಿಂದ. ಆ ಎರಡು ತೊಟ್ಟು ಕಣ್ಣೀರು ಆ ರಾವಣೇಶ್ವರನ ಕರದ ಮೇಲೆ ಬಿದ್ದಿದೆ. ರಾವಣೇಶ್ವರ ತಲೆ ಎತ್ತಿ ನೋಡ್ತಿದ್ದಾನೆ, ಅಮ್ಮ ಮಾತಾ, ನಿನ್ನ ಕಣ್ಣಲ್ಲಿ ಕಣ್ಣೀರು, ಹೇಳು ಮಾತಾ, ಆವತಾಪದಿನೊಂದು ಕಣ್ಣೀರ ಕರವೆಯೇ ಮಾತಾ, ಅವನೀದವದ ಶಕಂಠನ ಜನನಿ ಅಂಬರಿಯ ಕರವರೇ ಅಮ್ಮ. ಆರು ನಿನ್ನ ಮನವ ನೋಯಿಸಿದ ಘಾತುಕರು ಹಿಡಿದವರ ಎಳೆ ತಂದು
ಸದಬಡಿಯದಿದ್ದೊಡೆಯಾಂ ನಿನ್ನ ಸುತನೇ ಅಮ್ಮ. ಹೇಳಿನ ಮಾತಾ, ಈ ನಿನ್ನ ಕಣ್ಣೀರಿಗೆ ಕಾರಣವೇನು? ಇಂದ್ರನಾಗಿರಲಿ, ಚಂದ್ರನಾಗಿರಲಿ, ಅನಿತ ಭುವನ ಬ್ರಹ್ಮಾಂಡ ನಾಯಕನವನಾಗಿರಲಿ, ಮಾತೆಯ ಮನವ ನೋಯಿಸಿದ ಘಾತಕನನ್ನು ದರದರನ್ನು ಹಿಡಿದು ಎಳೆತಂದು ಅವನ ಮಸ್ತಕವನ್ನು ಹಿಡಿದು ಶತಶ್ಚಿದ್ರವನ್ನಾಗಿಸದಿದ್ದೊಡೆ ನಾನಿನ್ನ ಸುತನೆ. ಹೇಳಮ್ಮ, ಯಾರು ನಿನ್ನ ಈ ದುಃಖಕ್ಕೆ ಕಾರಣರು ಎಂದಾಗ ತಾಯಿ ಹೇಳ್ತಾ ಇದ್ದಾಳೆ, ಏನೆಂದು ಹೇಳಲಿ ಮಗನೇ, ಏನೆಂದು ಹೇಳಲಿ? ಸಾಗರ ತಡಿಯಲ್ಲಿ ಪರಮಾತ್ಮನನ್ನ ಕುರಿತು ನಾನು ತಪವನ್ನು ಆಚರಿಸುತ್ತಿದ್ದರೆ ಅಲೆಯೊಂದು ಬಂದು ನಾನು ಗೈದ ಪೂಜಾ ಸಾಮಗ್ರಿಯ ಸಹಿತವಾಗಿ ಎಲ್ಲವನ್ನ ಕೊಚ್ಚಿ ಹೋಯಿತಲ್ಲ. ಶಿವನಿಗೆ ಬೇಡವಾದ ನಾನು ಬಾಳಬಾರದು ಮಗನೇ, ಬಾಳಬಾರದು. ಆಗ ರಾವಣ ಹೇಳ್ತಾ ಇದ್ರೆ, ಏನಂದೆಯಮ್ಮ? ಸಾಗರದೊಡೆಯನು ನಿನ್ನ ಪೂಜೆಯನ್ನ ಕೊಚ್ಚಿ ಹೋದನೆ, ಅವನಿಗೆಷ್ಟು ಸೊಕ್ಕು ಎಂದು ಗದೆಯನ್ನು ತೆಗೆದು ನೆಲಕ್ಕೆ ತಮ್ಮನೆ ಅಪ್ಪಳಿಸಿದ್ದಾನೆ. ಹೇಳು ಮಾತಾ, ಈಗಲೇ ಹೋಗಿ ಆ ಸಮುದ್ರ ರಾಜನನ್ನ ನಾನು ಇಲ್ಲ ಎನಿಸಿ ಬಂದು ಬಿಡುತ್ತೇನೆ ಎಂದು ಹೆಜ್ಜೆಯನ್ನ ಇಟ್ಟು ಹೋಗುತ್ತಿದ್ದಾನೆ. 4 ಹೆಜ್ಜೆಯನ್ನ ಇಟ್ಟು ಮುಂದೆ ಸಾಗಿದ್ದಾನೆ. ಅನುಮಾನದಿಂದ ಹಿಂದಿರುಗಿ ನೋಡುತ್ತಿದ್ದಾನೆ. ಅಮ್ಮ, ಯಾವ ಪೂಜೆಯನ್ನು ಮಾಡುತ್ತಿದ್ದೆ ಅಂತ ಹೇಳಿದೆಯಮ್ಮ ನೀನು? ಯಾವ ಲಿಂಗವಮ್ಮ ಅದು? ತಾಯಿ ಹೇಳ್ತಾಳೆ, ಮರಳಿನ ಲಿಂಗ ಮಗನೇ, ಮರಳಿನ ಲಿಂಗ, ಮರಳಿನ ಲಿಂಗ. ಮಾತಾ, ನನಗೀಗ ಅರ್ಥವಾಯಿತು ಆ ಸಮುದ್ರ ರಾಜ ಏಕೆ ಕೊಚ್ಚಿ ಹೋದ ಎಂದು. ನಿನ್ನ ವೈಭೋಗೋಪೇತಕ್ಕೇನು ಕಡಿಮೆಯಮ್ಮ? ಲಂಕಾಪುರದಲ್ಲಿ ಗಾಳಿ ಬೀಸುವವನೇ ವಾಯುದೇವ, ಜಲವನ್ನು ತುಂಬುವವನೇ ವರುಣದೇವ, ಬೇಕೆಂದಾಗ ಹಣವನ್ನು ಕೊಡುವವನೇ ಕುಬೇರ, ರಂಬೆ, ಊರ್ವಶಿ, ಅಪ್ಸರ ಕನ್ನಿಕೆಯರು ನಿಮಗೆ ಗಾನ ನರ್ತನವನ್ನಾಡತಕ್ಕಂಥ ದಾಸಿಯರು, ನವಗ್ರಹಗಳೇ ನಿನ್ನ ಮಗನಾದ ರಾವಣೇಶ್ವರನ ಸಿಂಹಾಸನದ ಪಾದದ ಮೆಟ್ಟಿಲುಗಳು. ಇಂತಹ ವೈಭೋಗೋಪೇತವಾಗಿ ಬಾಳಬಹುದಾದಂತಹ ರಾಜಮಾತಾ ನೀನು ಮರಳಿನ ಲಿಂಗದ ಪೂಜೆಯನ್ನು ಮಾಡಿದೆಯಾ? ಅದಕ್ಕಾಗಿ ಕೊಚ್ಚಿ ಹೋದ. ಮಾತಾ, ನೀನು ನನಗೆ ಅಭಯವನ್ನ ನೀಡುವುದೇ ಆದರೆ ನಾನು ನಿನಗೆ ಲಿಂಗವನ್ನು ತಂದು ಕೊಡುತ್ತೇನೆ. ಯಾವ ಲಿಂಗವನ್ನು ತಂದು ಕೊಡುವೆ ಮಗನೇ? ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ, ಅರಣ ಬಲವ ಬಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ಶಿವನ ಬಲವ ಬಡೆದು ಧರೆಯೊಳಗೆ ತರುವೆನ ಆತ್ಮಲಿಂಗ, ತರುವೆನ ಆತ್ಮಲಿಂಗ, ಮಾತ ತರುವೆನ ಆತ್ಮಲಿಂಗ. ಮಾತಾ, ನನಗೆ ಅಭಯವನ್ನ ನೀಡು. ಆ ಪರಮಾತ್ಮನನ್ನು ಮೆಚ್ಚಿಸಿ ಈ ಧರೆಯೊಳಗೆ ಆತ್ಮಲಿಂಗವನ್ನೇ ತಂದಿರಿಸುತ್ತೇನೆ ಎಂದಾಗ ತಾಯಿ ಬಹು ಸಂತೋಷದಿಂದ ಮಗನನ್ನ ಅರಸಿ ಆಶೀರ್ವದಿಸಿ ಕಳಿಸುತ್ತಿದ್ದಾಳೆ. ಹೋಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದ್ದಾಳೆ ಕೈಕಸಾದೇವಿ. ಕೂಡಲೇ ಯುದ್ಧದಿಂದ ಹಿಂದಿರುಗಿದ್ದಂತಹ ರಾವಣೇಶ್ವರ ರಾಜ ಪೋಷಾಕುಗಳನ್ನೆಲ್ಲ ತೆಗೆದಿಟ್ಟು ಕಾಷಾಯ ದಂಡವನ್ನು ಧರಿಸಿಕೊಂಡು ಶಂಭೋ ಮಹಾದೇವ ಎಂಬುದಾಗಿ ಕೈಲಾಸಗಿರಿಯತ್ತ ಹೊರಟಿದ್ದಾನೆ ಆ ಮಹಾನುಭಾವನಾಗಿರ್ತಕ್ಕಂತಹ ರಾವಣೇಶ್ವರ. शंभो शिव शंभो स्वयंभो ओ शंभो शिव शंभो स्वयंभो ओ शंभो शिव शंभो स्वयंभो ओ शंभो
ಶಿವ ಶಂಭೋ ಸ್ವಯಂಭೋ ಶಿವ ಶಂಭೋ ಸ್ವಯಂಭೋ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಗಂಗಾಧರ ಶಂಕರ ಕರುಣಾಕರ ಮಾಮವ ಭವಸಾಗರ ತಾರಕ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ನಿರ್ಗುಣ ಪರಬ್ರಹ್ಮ ಸ್ವರೂಪ ಘಮಘಮ ಭೂತ ಪ್ರಪಂಚ ರಹಿತ ಗುಣ ಪರಬ್ರಹ್ಮ ಸ್ವರೂಪ ಘಮಘಮ ಭೂತ ಪ್ರಪಂಚ ರಹಿತ ನಿಜ ಗುಣ ನಿಹಿತ ನಿತಾಂತ ಅನಂತ ನಿಜ ಗುಣ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ನಿಜ ಗುಣ ನಿಹಿತ ನಿತಾಂತ ಅನಂತ ಆನಂದ ಅತಿಶಯ ಅಕ್ಷಯಲಿಂಗ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಓ ಶಂಭೋ ಶಿವ ಶಂಭೋ ಸ್ವಯಂಭೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟಕೋ ತೋಂ ತೋಂ ತರಿ ಕಿಟ ಕಿಟಕೋ ಧಿಮಿತ ಧಿಮಿತ ಧಿಮಿ ಧಿಮಿ ಕಿಟ ಕಿಟಕೋ ತೋಂ ತೋಂ ತರಿ ಕಿಟಕೋ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಂಬರ ವೇಷಿತ ವೇಷ ಮತಂಗ ಮುನಿವರ ವಂದಿತ ಈಶ ಸರ್ವದಿಗಂಬರ ವೇಷಿತ ವೇಷ ನಿತ್ಯ ನಿರಂಜನ ನಿತ್ಯ ನಟೇಶ ಈಶ ಸರ್ವೇಶ ಸರ್ವೇಶ ಓ ಶಂಭೋ ಶಿವ ಶಂಭೋ ಸ್ವಯಂಭೋ